ಇವತ್ತು ನಾವು ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗಿ ಆಲ್ಮೋಸ್ಟ್ ಇಲ್ಲಿನವರೆಲ್ಲ ಹೋಗಿರ್ತಾರೆ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆಗೆ. ಆದರೆ ನಾವು ಇವತ್ತು ತೋರಿಸ್ಲಿಕ್ಕೆ ಹೊರಟಿದ್ದೇವೆ ಇದರ ಮೂಲ ಸ್ಥಾನನ. ಯಾರು ನೀವು ಅಷ್ಟೊಂದು ಮಂದಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ, ಕೆಲವೊಂದು ಮಂದಿ ಮಾತ್ರ ನೋಡಿರಬಹುದು. ಎಲ್ಲರಿಗೂ ಅಷ್ಟು ಗೊತ್ತಿರೋದಿಲ್ಲ ಅದರ ಮೂಲ ಸ್ಥಾನ ಎಲ್ಲಿದೆ ಅಂತ. ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿ ಇದರ ಮೂಲ ಸ್ಥಾನ ಸಿಗುತ್ತೆ. ಇದನ್ನು ಸುಪಾಶ್ವ ಗುಹೆ ಅಂತೇಳಿ ಕರೀತಾರೆ. ಇದು ಮಾನವ ನಿರ್ಮಿತವಾದದ್ದಲ್ಲ, ಇದು ದೇವರ ಸೃಷ್ಟಿ. ಇದನ್ನ ಬಗ್ಗೆ ನಾನು ಹೇಳೋದಕ್ಕಿಂತ ಈ ಗುಹೆಯಲ್ಲಿ ಪೂಜೆ ಮಾಡುವವರು ಅವರು ಹೇಳ್ತಾರೆ ನಿಮಗೆ ಇದರ ಬಗ್ಗೆ ವಿವರ ಏನಿದೆ, ಏನಾಗಿದೆ ಒಳಗಡೆ, ಯಾವ ದೇವರುಗಳೆಲ್ಲ ಇದ್ದಾರೆ ಅಲ್ಲಿ ಒಳಗಡೆ, ಎಲ್ಲದರ ಬಗ್ಗೆನೂ ಅವರು ವಿವರವಾಗಿ ನಮಗೆ ಹೇಳಲಿಕ್ಕಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನೋದನ್ನ ನೀವು ಕೇಳ್ಬೋದು. ಶಕ್ತಿಪೀಠ ಮಗ ಒಂದೇ ಶಿಲೆಯಾಗಿ ಬಂದಿರೋದು, ಯಾರು ಸಪೋರ್ಟ್ ಅಂತ ಇಲ್ಲ ಮಗ. ಗುಹೆಗೆ ಕಮಲಶಿಲೆ ಅಂತ ಹತ್ರ ಬರಲಿಕ್ಕೆ ಗುಹೆ ಕಾರಣ. ನಾವು ಜೋಗಿಗಳು ಮಗ, ಕದ್ರಿ ಜೋಗಿ ಮಠದವರು, ಕೊಡ್ಸಾದ್ರಿ ಕೋಟಮರ್ತೇಶ್ವರೆಲ್ಲ ನಮ್ಮದು ಪೂಜೆ ಮಗಿದ. ಕಾಲಭೈರವ ಒಡಮೂಡಿರೋದು, ನಂದಿ ಬೆಳೀತಾ ಇದೆ, ಉದ್ಭವ ಆಗಿರೋದು, ಏಕಶಿಲಾಗಿ ಬಂದಿರೋದಮ್ಮ, ನ್ಯಾಚುರಲ್ ಆಗಿ ಬಂದಿರೋದು ಕಮಲಶಿಲೆ ಆದಿ. ಮತ್ತೆ ಮೇಲೋಗಿ ಕಾಣಿ ಇಷ್ಟಪ್ಪ ಮರ ಇತ್ತು, ಒಂದು ಬೇರು ದೇವ್ರು ಬಿಟ್ಟಿಲ್ಲ. ಒಂದು 150 ಅಡಿ ಆಳಕ್ಕೆ ಹೋಗ್ಬೇಕು. ಮಗ ನೀರು ಜಲಗ್ತಾ ಇರುತ್ತೆ, 360 ದಿನ ಬಿಡ್ಬೇಕು. ಬನ್ನಿ, ನೀರು ಜಲಗ್ತಾ ಇರುತ್ತೆ, ಯಾವಾಗಲೂ ನ್ಯಾಚುರಲ್ ಆಗಿ ನೀರು ಬರುತ್ತೆ ಮಗ. ನೋಡಿ ಎಲ್ಲ ಐರನ್ ರಾಕು, ಒಂದೇ ಸ್ಟೋನ್ ಮಗ. ಬಾವಲಿ ಇದೆ, 1000 ಬಾವಲಿ ಇದೆ, ಒಂದು ಟಚ್ ಮಾಡೋದಿಲ್ಲ. 4 ಮೇಲೆ ಪ್ರವೇಶ ಇಲ್ಲ ಮಗ. ಬೋರ್ಡ್ ಹಾಕಿದ್ದೀವಿ. ದೇವ್ರ ಹುಲಿ ಎಲ್ಲ ಓಡಾಡುತ್ತೆ, ಚಿರತೆ, ಕಾಡ್ಕೊಂಡು ಜಿಂಕೆ, ಕಿಂಗ್ ಕೋಬ್ರ ಎಲ್ಲ ಇದೆ ದೇವ್ರದ್ದು ಎಲ್ಲ. ಮತ್ತು ಒಳಗಡೆ ಎಲ್ಲ ಬಂದು ಮನ್ಕೊಳತ್ತೆ ಮಗ ಅವೆಲ್ಲ. ಅದಕ್ಕೆ ಅಣ್ಣ ಇದ್ದರೆ ಮಾತ್ರ ದರ್ಶನಕ್ಕೆ ಬೋರ್ಡ್ ಹಾಕಿದ್ದೀನಿ, ಫೋನ್ ನಂಬರೆಲ್ಲ ಹಾಕಿ ತಗೊಂಡು ಹೋಗುವ ಫೋನ್ ನಂಬರ್. ಬನ್ನಿ ಅಕ್ಕ, ಉಡ್ಬೇಕ ತಲೆ ಈಗ ನಾನು ಎಂತ ಹೇಳ್ತೇನೆ ಕೇಳ್ಕೊಂಬಗ. ಬಾ, ಬಾಟ್ಲಿ ಲಕ್ಷ್ಮೀ ಸರಸ್ವತಿ ಕಾಳಿ ಒಡಮೂಡಿರೋದು, ಜಮ್ಮಲ್ಲಿ ಜೈ ಮಾತಾಜಿ ಥರ ಆವಿರ್ಭಾವ ಆಗಿರೋದು, ಕೆತ್ತನೆ ಮಾಡಿರೋದಲ್ಲಮ್ಮ, ಎಲ್ಲ ಉದ್ಭವ ಆಗಿರೋದು, ನ್ಯಾಚುರಲ್ ಆಗಿ ಬಂದಿರೋದು. ಕಮಲಶಿಲೆ, ಶಿಲೆ ಕಠಿಣ ಅಮ್ಮಂಬುದು, ಅಲ್ಲಿ ಲಿಂಗರೂಪಿಣಿ ಕಮಲಶಿಲೆಯಲ್ಲಿ. ಇಲ್ಲಿ 3 ಶಕ್ತಿ ಐಕ್ಯ ಆಗಿದೆ ಮಗ. ಬೇಡ್ಕಣಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಬೇಡ್ಕೋಬೇಕು. ಕೋಟಿಗಿಂತ ಆರೋಗ್ಯ ಇಂಪಾರ್ಟೆಂಟು. ಅನ್ನೋದಿನ ಮಾಡ್ತೇವೆ ಮಗ. ಪೂಜೆಗೆ ನಾವು ಸಹಾಯ ಮಾಡ್ತಾರೆ, ಅದರಲ್ಲಿ ನಮ್ಮ ಜೀವನ. ಡೈಲಿ ಪಾರ್ಟಿ ಇಲ್ಲ, ಸಮ್ಮರ್ ಹಾಲಿಡೇಸ್ ಎಲ್ಲ ಜನ ಬರ್ತಾರೆ. ಹೂ ತಗೊಂಡು ಮೇಲೆ ಹಾಕೋದು, ಮೇಲೆ ಹಾಕೊಂಡು ಒಂದು ಬ್ರಿಡ್ಜ್ ಸಿಗುತ್ತೆ, ಬ್ರಿಡ್ಜಿಂದ ತೆರಡಿ ನಾಲ್ಕಿತ್ತು ಮಗ. ಬರೀ ಕ್ಯಾಟ್ ಫಿಶ್, 1000 ಕ್ಯಾಟ್ ಫಿಶ್ ಇದೆ ಮಗ. ತೋರುತ್ತಾ? ಮೊಬೈಲ್ ಆನ್ ಮಾಡ್ಕೊ. ಬಿಡ್ಬೇಕಾ? ಇಲ್ಲಿ ನಾಗತೀರ್ಥ ಕಾಣ. ಅಣ್ಣಕ್ಕೆ ಹೋಗಿ ಅಮ್ಮನ ಪಾದ ತೊಳಿತದೆ, ಅರ್ಧ ದೇವಸ್ಥಾನ ಮುಳುಗೋಗುತ್ತೆ ಮಗ. ಯೂಟ್ಯೂಬಲ್ಲಿ ಇದ್ದೀನಿ, ಪಿಕ್ಚರ್ಸ್ ಎಲ್ಲ ಇದೆ. ಕಮಲಶಿಲೆ ಕೇವ್ ಅಂತ ಹೊಡೀನಿ, ಬರುತ್ತೆ. ಒಂದಿನ ಮಾತ್ರ ಮಗ, ಜುಲೈಲಿ ಒಂದಿನ. ಎಷ್ಟೊತ್ತಿಗೆ ಅಂತ ಹೇಳೋಕ್ಕಾಗಲ್ಲ. ನೀವು ಊಟ ಮಾಡ್ಕೊಂಡು ಬಂದಿರಲ್ಲ, ಆ ಬ್ರಿಡ್ಜ್ ಅಡಿ ಓಪನ್ ನೀರಿದೆ ಮಗ, ನಾಗತೀರ್ಥ ಅಂತ. ಸುಮ್ಮನೆ ಚಪ್ಪಲ್ ಬಿಡು ಅಂದಿದ್ದಲ್ಲ, ದೇವ್ರ ತಲೆ ಮೇಲೆ ಬಂದಾಗೆ ಆಗುತ್ತೆ. ಅದಕ್ಕೆ ಬೋರ್ಡ್ ಹಾಕಿದ್ದೀನಿ ಮಗ. ಆ ಬೋರ್ಡ್ ಹತ್ರ ಕರ್ಕೊಂಬಂದೆ. ನಿಮ್ಮ ಕಾರು, ಮಕ್ಕಳ ಬೈಕು 150 ಅಡಿ ಹೋಗ್ತಾ ಇದ್ವಿ. ಕಮರ್ಷಿಯಲಿ ಶಿಲೆ ಕಠಿಣ ಅಮ್ಮಮ್ಮರದು, ಅದಕ್ಕೆ ಕಮರ್ಷಿಯಲಿ ಅಂತ. ಬನ್ನಿ ಅಮ್ಮ ಅಂತ ಮಗ. ಈಗೆಲ್ಲ ತಾಯಿ ಸಮಾಧಿ ಆಗಿದ್ದಾಳೆ. ರಾತ್ರಿಗಳಲ್ಲಿ ಇಲ್ಲೇ ಧ್ಯಾನ ಮಾಡಿರೋದು ಮಗ, ಪಾರ್ವತಮ್ಮ ಅಂತ. ಮತ್ತೆ ಅಂತೂ ಊಟನೂ ಇದ್ದಿಲ್ಲ ಅವಾಗೆಲ್ಲ. ಅಜ್ಜ ಪಾಪ ತಾಯಿ ಚಂದ ನೋಡಿಕೊಂಡು ಶೃಂಗೇರಿ ವರ್ದಳ್ಳಿ ಸೀರು ಸ್ವಾಮಿ ಶಿಷ್ಯ ಅಮ್ಮ ಇದೇ ಜಾಗದಲ್ಲಿ ಆಶ್ವಾದತ ಕಣೆ. ಮೇಲೆ ಹೋಗಿ ನೋಡಿ, ಬೆಳ್ಳಂದಿ ಮರ, ಬೋಗಿ ಮರ, ಒಂದು ಬೇರು ದೇವ್ರು ಬಿಟ್ಟಿಲ್ಲ ಮಗ. ಇದು ಜಂಬಿಟ್ಕೆ ಕಲ್ಲು, ಶುಗರು, BP ಎಲ್ಲ ಹೇಳ್ಕೊಳುತ್ತೆ, ಬ್ಲಡ್ ಸರ್ಕಲ್ ಮಾಡುತ್ತೆ. ಮೈನ್ಸ್ ಇದೆ ಮಗ, ಆಕ್ಯುಪೇಚರ್ ಕಲ್ಲು. ತಲೆ ಮಗ ಬೇಡ, ಅದು ಬೇಡ ಮಗ, ಮೇಲೆ ಬಾ. ಕೆಸರು ಬೇಡ ಮಗ, ಮೇಲೆ ಬಾ. ಈಚೆ ಬನ್ನಿ ಸರ್, ಈಚೆ ಈಚೆ. ಅಲ್ಲಿ ಬೇಡ ಸರ್,
ಹಣ ಐಶ್ವರ್ಯ ಇದ್ರೆ ಮಾತ್ರ ಮಾತಾಡ್ತಾರೆ. ಅದ್ರ ಭಗವಂತ ಯಾವತ್ತೂ ಕಾಪಾಡುತ್ತೆ. ಇಲ್ಲೂ ಬಾವಲಿ ಇದೆ, ಒಂದು 500 ಇದೆ. ನಿನ್ನ ಕಾರ್ಗಿಂತನೂ ಒಂದು 10 ಹೆಜ್ಜೆ ಮುಂದೆ ಬಂದ್ವಿ. ಮತ್ತು ಗೋಡೆಯಲ್ಲಿ ಕಾಕ್ರೋಚ್ ಇದೆ ಮಗ, 106 ಕಾಕ್ರೋಚ್ ಇದೆ ಅಲ್ಲಿ ಗೋಡೆ ಮೇಲೆ. ಮತ್ತು ಮುಂದೆ ಸರ್ಪ ಸಂಚಾರ ಇದೆ ಮಗ, ಪರ್ಮಿಷನ್ ಇಲ್ಲ. ನಾವು ಯೋಗಿಜಿ ಕಡೆಯವ್ರ ನಾಥ ಪರಂಪರೆ ಅನ್ನೋದಿನ ಇಲ್ಲಿ ಇರ್ತೀವಿ ಮಗ. 9 ಗಂಟೆ ಬಂದರೆ 12:30 ತನಕ, ಕಡೆ 1:30 ಬಂದರೆ 3 ಗಂಟೆ ತನಕ ಇರ್ತೀವಿ. ತಾಯಿ ಕರೆದವ್ರು ಬರ್ತಾರೆ, ಇಲ್ಲಾಂದರೆ ಫೋನ್ ಮಾಡಿದರೆ ವೆಯ್ಟ್ ಮಾಡ್ತೀವಿ, ಬಂದು ತೋರಿಸ್ಕೊಂಡು ಹೋಗ್ತೀವಿ. ಶಕ್ತಿಪೀಠ ಬೇಡ್ಕೊಳ್ಳಿ. ಟಾರ್ಚ್ ಆಫ್ ಮಾಡಿ ಬಾಯ್ಸ್. ನೋಡಿದ್ರಲ್ಲ ಗುಹೆ ಬಗ್ಗೆ, ತುಂಬಾ ಉಸಿರು ಬರ್ತಾ ಇತ್ತು ಹತ್ತುವಾಗ. ಯಾಕಂದರೆ ತುಂಬ ದೂರ ಇದೆ, ಹೋಗಿ ಬಂದ್ವಿ ಅಲ್ಲ, ಹಾಗಾಗಿ ಹತ್ತುದು ಇಳುವುದೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಒಳಗಡೆ ಕತ್ಲೆ ಅದರಿಂದ ಸ್ವಲ್ಪ ಕಷ್ಟನೇ ಆಯಿತು. ಹಾಗಾಗಿ ತುಂಬಾ ಉಸಿರು ಬಿಡ್ತಾ ಇದ್ದಿದ್ವಿ. ನಮಗೆ ಅಲ್ಲಿ ಗುಹೆ ಒಳಗಡೆ ಲಾಸ್ಟ್ ಎಂಡಲ್ಲಿ ಟಾರ್ಚು, ಮೊಬೈಲ್ ಲೈಟ್ ಎಲ್ಲ ಆಫ್ ಮಾಡಲಿಕ್ಕೆ ಹೇಳ್ತಾರೆ. ಆಫ್ ಮಾಡಿ 1 ನಿಮಿಷ ಉಂಟಲ್ಲ, ನಮಗೆ ಅಲ್ಲಿ ಕತ್ಲೆ ಏನೂ ಕಾಣಿಸಲ್ಲ. ನಮಗೆ ಈ ಪ್ರಪಂಚನೇ ಏನು ಕತ್ಲೆ ಥರ ಕಾಣುತ್ತೆ. ನಾವು ಕಣ್ಣಿಲ್ಲದವ್ರು ಹೇಗೆ ಬದುಕ್ತಾರೆ ಅನ್ನೋದು ನಮಗೆ ಅಲ್ಲಿ 1 ನಿಮಿಷ ಹೋಗಿ ನಿಂತಾಗ ನಮಗೆ ಅರ್ಥ ಆಗುತ್ತೆ. ಆವಾಗ ಅಲ್ಲಿ ಗುಹೆ ಒಳಗಡೆ ನೀವು ಸ್ವಲ್ಪ ನೀರು ನೋಡಿದ್ದೀರಲ್ಲ, ಆ ನೀರು ಅದರ ಮೂಲಸ್ಥಾನ ಅಲ್ಲಿದೆ, ಅದು ಹರಿದು ಬಂದು ಇಲ್ಲಿ ಸೇರುತ್ತೆ. ಇದು ಕುಬ್ಜಾ ನದಿ ಅಂತ ಹೇಳ್ತಾರೆ. ಇಲ್ಲಿ 2 ದೋಣಿ ಇಟ್ಟಿದ್ದಾರೆ ನೋಡಿ. ಇದು ಹಬ್ಬದ ಸಂದರ್ಭದಲ್ಲಿ ದೇವರನ್ನು ಆಟ ಆಡಿಸ್ಲಿಕ್ಕಂಥೇಳಿ ಈ ದೋಣಿನ ಇಟ್ಟಿದ್ದಾರೆ ಇಲ್ಲಿ. ಈ ನದಿಗೆ ಕುಬ್ಜಾ ನದಿ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ, ಅದಕ್ಕೆ ಒಂದು ಸ್ಟೋರಿ ಇದೆ. ಅದನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ. ಪಿಂಗಳ ಎನ್ನುವ ಸುಂದರ ಮಹಿಳೆ ಕೈಲಾಸ ಪರ್ವತದ ಮೇಲೆ ಶಿವ ಪಾರ್ವತಿಯ ದೇವಿಯ ಮುಂದೆ ನೃತ್ಯವನ್ನು ಪ್ರದರ್ಶಿಸುತ್ತಾಳೆ. ಒಂದು ದಿನ ಮತ್ತೆ ನೃತ್ಯ ಮಾಡಲು ಹೇಳಿದಾಗ ಅವಳು ನಿರಾಕರಿಸುತ್ತಾಳೆ. ಪಾರ್ವತಿ ದೇವಿಗೆ ಕೋಪ ಬಂದು ಅವಳನ್ನು ಕುರೂಪಿ ಮಹಿಳೆ ಆಗಬೇಕಂತ ಹೇಳಿ ಅವಳಿಗೆ ಶಾಪನ್ನು ನೀಡ್ತಾಳೆ. ಅವಳು ತನ್ನ ತಪ್ಪನ್ನು ಅರಿತು ಸ್ವಲ್ಪ ಕರುಣೆ ತೋರುವಂತೆ ಪಾರ್ವತಿ ದೇವಿಯನ್ನು ಬೇಡಿಕೊಳ್ತಾಳೆ. ಕರರಥಸುರರನ್ನು ಮತ್ತು ಅವನು ಮಾಡುತ್ತಿರುವ ಎಲ್ಲ ದುಷ್ಕೃತ್ಯವನ್ನು ಕೊನೆಗೊಳಿಸಲು ಭೂಲೋಕಕ್ಕೆ ಬರುವುದಾಗಿ ದೇವಿ ಅವಳಿಗೆ ಹೇಳುತ್ತಾಳೆ. ಸಹ್ಯಾದ್ರಿ ವನದಲ್ಲಿ ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದೇನೆ ಎಂದು ಅವಳು ತಿಳಿಸುತ್ತಾಳೆ. ಪಾರ್ವತಿ ದೇವಿಯು ಕುಬ್ಜನನ್ನು ಸುಪಾಶ್ವ ಗುಹೆಯ ಬಳಿ ಇರುವಂತೆ ಮತ್ತು ಅವಳನ್ನು ಕ್ಷಮಿಸಲು ಮತ್ತು ಅವಳಿಗೆ ಮೋಕ್ಷ ನೀಡಲು ಮಂತ್ರವನ್ನು ಪಠಿಸಲು ಸೂಚಿಸುತ್ತಾಳೆ. ಅವಳು ದೇವಿಯ ಆದೇಶದಂತೆ ಮಾಡುತ್ತಾಳೆ. ಅವಳ ತಪಸ್ಸಿಗೆ ದೇವಿ ಸಂತುಷ್ಟಳಾಗಿ ಲಿಂಗದ ರೂಪದಲ್ಲಿ ಅವಳ ಮುಂದೆ ಕಾಣಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾಳೆ. ದೇವಿಯು ಆಯ್ಕೆ ಮಾಡಿದ ಸ್ಥಳವು ರೈಕ್ವ ಋಷಿ ಆಶ್ರಮದ ಮುಂಭಾಗದಲ್ಲಿ ಕುಬ್ಜಾ ಮತ್ತು ನಾಗತೀರ್ಥ ನದಿಗಳು ಸಂಧಿಸುವ ಸ್ಥಳದಲ್ಲಿತ್ತು. ದೇವಿಯು ಕುಬ್ಜನನ್ನು ಮಧುರೆಗೆ ಹೋಗಲು ಹೇಳುತ್ತಾಳೆ. ಶ್ರೀಕೃಷ್ಣನ ಪವಿತ್ರ ಭೂಮಿ ಮತ್ತು ಅವನ ಚಿನ್ನದ ಸ್ಪರ್ಶವನ್ನು ಪಡೆದ ನಂತರ ಅವಳು ತನ್ನ ಶಾಪದಿಂದ ಮುಕ್ತಳಾಗುತ್ತಾಳೆ ಮತ್ತು ಸುಂದರಳಾಗುತ್ತಾಳೆ. ದೇವಿಗೆ ಸಹ್ಯವನದ ನದಿಗೆ ತನ್ನ ಹೆಸರನ್ನು ಇಡುವಂತೆ ಹೇಳಿದಳು ಕುಬ್ಜಾ. ಈ ನದಿಯು ಪಶ್ಚಿಮ ಕರಾವಳಿಯ ಕಡೆಗೆ ಹರಿಯುವ ಹಾದಿಯನ್ನು ಅನುಸರಿಸುತ್ತದೆ ಮತ್ತು ಲಿಂಗವನ್ನು ಸ್ವಚ್ಛಗೊಳಿಸುವ ಮಹತ್ವವಾಗಿ ಪ್ರತಿ ವರ್ಷ ಭೂಮಿಯನ್ನು ಪ್ರವಾಹ ಮಾಡುತ್ತದೆ. ದೇವಸ್ಥಾನದಲ್ಲಿ ಮಧ್ಯಾಹ್ನ ಅನ್ನಪ್ರಸಾದದ ವ್ಯವಸ್ಥೆ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲ ದೇವಸ್ಥಾನದಲ್ಲೂ ಅನ್ನಪ್ರಸಾದ ಒಂದೇ ಥರ ಇರುತ್ತೆ. ಆದರೆ ಕಮಲಶಿಲೆಯಲ್ಲಿ ಸ್ವಲ್ಪ ಖಾದ್ಯಗಳ ಪ್ರಮಾಣ ಜಾಸ್ತಿಯಾಗಿರುತ್ತೆ, ವೆರೈಟೀಸ್ ಇರುತ್ತೆ. ನಾವೇನೋ ಸಮಾರಂಭದಲ್ಲಿ ಊಟ ಮಾಡ್ತಿದ್ದೀವೇನೋ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.